ಪಂಚಾಯಿತಿ ಸಭಾಭವನದಲ್ಲಿ ಕುಂದು ಕೊರತೆಗಳ ಬಗ್ಗೆ ಸಭೆ. ಹುಕ್ಕೇರಿ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಸಾರ್ವಜನಿಕ ಕುಂದು ಕೊರತೆಗಳ ಬಗ್ಗೆ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜನಸ್ಪಂದನ ಸಭೆ. ಈ ಸಭೆಯಲ್ಲಿ ತಾಲೂಕಿನ ಎಲ್ಲ ಆಡಳಿತ ಮಂಡಳಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಮೇತ ಸಮಕ್ಷಮವಾಗಿ ಈ ಸಭೆಯನ್ನ ನಡೆಸಲಾಯಿತು. ಸಾರ್ವಜನಿಕರ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಿ ಅವರ ಕೊರತೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಭೆಯ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು, ತಾಲೂಕಾ ಪಂಚಾಯಿತಿ ಆಡಳಿತ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಉಪಸ್ಥಿತಿಯಲ್ಲಿ ಈ ಸಭೆ ನಡೆಯಿತು. ಈ ಸಭೆ ವಿಷಯ ಕುರಿತು ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಹೊನ್ನೋಳಿಗೆಯಿಂದ ಬುಕ್ಟಾಲದವರೆಗೆ ಆಕ್ರಮಣ ಮಾಡಿದಾರೆ. PWD ಜಾಗ ಎಲ್ಲರೂ ಮಡಿಗಳು ಕಟ್ಟಿ ಎಲ್ಲ ಅಂಗಡಿ ಕಟ್ಟಿ ಮಾಡಿದರು. ನಾ ಸಂಬತ್ಸರ ಇಂಜಿನಿಯರ್ಗಳು ಹೇಳಿದ್ರು ಯಾರು ಕೇಳಕ್ ತಯಾರಿಲ್ಲ. ಮಾಡೋಣ ಅಂತವ್ರು ಅದಕ್ಕೆ ಅನ್ನಗಳು ಬಂದ್ರೆ ಈಗ ಇವರು ಅದನ್ನು ಫಾಲೋ ಮಾಡಿದಾಗ ಆಕ್ರಮಣ ಮನೆಗಳೆಲ್ಲ ಕಟ್ಟಿ ಬಿಟ್ಟಿದ್ದಾರೆ. ಅವ್ರು ನಮ್ಗೆ ಎಲ್ಲ ಸ್ಲಾಗ್ ಐತಿ. ಒಂದು ದಿನ ಬಿಟ್ಟು ದಿನ ಅವ್ರು ಟೈಮ್ ಹೇಳ್ತಾನೆ ಸರಿ. 4,400ದಾಗ ಬರ್ತಕ್ಕಂಥ ತೊಗೊತಿದ್ರಿ. ಅವ್ರು 4,900 ಬೆಂಬಲ ಬೆಲೆ ಕೃಷಿ ಇಲಾಖೆ ಅವ್ರು ಖರೀದಿ KPC ಮಾಡ್ತಾರೆ ಸರ್. ಅದು ಎಕ್ದಮ್ ಬಂದ್ ಮಾಡಿಬಿಟ್ರಿ ಎಲ್ಲ ರೈತರಿಗೆ. ನಮ್ಮನ್ನ ಇದ್ದಾರೆ ಎಲ್ಲ ರೈತರು 12 ತಿಂಗಳ ಬೆಂಬಲ ಬೆಲೆ ಖರೀದಿ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ರು. ಸರ್ ನದಿ ಹಂಚಿಗಿರೋದಕ್ಕೆ ನಾವು ವಿಡಿಯೋ ಕೊಟ್ಟ ಟೈಮ್ನಾಗ ತಪ್ಸ್ಕೊಂಡು ಬೆಳೆದವು. ಒಂದು 2-3 ಹಿಡಿದು ಹೋದ ಹಿಡ್ಕೊಂಡು ಡ್ಯಾಮ್ ಬಿಟ್ಟಿದೆ ಸರ್. ಆ ಪ್ರಕಾರ ಬುಕ್ ಮಾಡಿದ್ವು. ಬುಕ್ ಮಾಡಿ ಬಳಕ ಒಂದು ಕೊಟ್ಟರಿ ಸೈಡ್ ಜಾಮ್ ಆಗಿರ್ತಿಲ್ಲ. ಈಗ ನಮ್ಮ ಕೆಲವೊಂದು ರೈತರು ಅಷ್ಟೇ ಹೇಳ್ತಾರೆ. ಅಲ್ಲ KPC ಕೆಲಸ ಸರಿ ಮಾಡಲ್ಲ. ನಾವು ಒಮ್ಮೆ ತೊಗೊಂಡು ರೈತರು ಅವ್ರ ರೈತರು ಹಿಂಗಾಗಿ ರೈತರು ಎಲ್ಲ ಉಳಿದ್ರು. ನಾನೇನು ಸಹಾಯ ಮಾಡಿಲ್ಲ. ಖರೀದಿ ಒಳಗೆ ತೂಕದಾಗೇನು ಲಪಡ ಮಾಡಿ ಶಿಫ್ಟ್ ಆಗಿ ಬಂದ್ ಮಾಡಿ ಏನು ಮಾಡ್ಬೇಕು ನಾವು? ಇಲ್ಲ ನಾವು ರೂಲ್ಸ್ ಮಾಡಿದವ್ರು ನಾವು ಮಾಡ್ತೀವಿ. ನಾವು ಅಲ್ಲಿ ಮಾಡೋದು. ಈಗ ಅದನ್ನ ಅಂದ್ರೆ ಇವ್ರು ಏನು ಅನ್ನಕತ್ತಾರೆ ಅಂದ್ರೆ ತೊಡೆ ತೊಗೊಂಡ್ರು ತೊಡೆ ಬಿಟ್ರೆ ಅಂದ್ರೆ ಕಾರಣ ಅಂದ್ರೆ ಅದು ಈಗ ನಾವು ಬೇರೆ ಬುಕ್ ಮಾಡಿದ್ದು. ಇವ್ರು ನಮಗೆ ಫೋನ್ ಹಾಕ್ತು ಅಂತ ಹೇಳಿ ಅವ್ರಿಗೆ ಲಿಮಿಟೇಷನ್ ಫಿಕ್ಸ್ ಮಾಡೋದು ಗೌರ್ಮೆಂಟ್ ಅನ್ನೋದ್ರ ಮತ್ತೆ ಅಡ್ಡ ತಗೊಳ್ಳೋರ್ಲ ಅವ್ರ. ಸಭೆ ನಂಬರ್ ಸುಮಾರು 80 ವರ್ಷದ ವಾಸದಾರ ಅವರಲ್ಲಿ. ಮತ್ತು ಅವ್ರಿಗೆ 70 ಶಶಿಕಾಂತ್ ನಾಯಕರು ಇದ್ದಾಗ ಕೊಡ್ತೀವಿ. ಇನ್ನ ಮಟ್ಟ ಅವ್ರಿಗೆ 70 ತೊಡೆ ಮಂದಿಗೆ ಬಂದಿವಿ. ಬೇರೆ ಜಾಗ ಮನೆಗೆ ಕೊಟ್ಟಿದ್ರು. ಮನೆಗೆ ಕೊಟ್ಟು ಬೇಕಾಗಿದ್ರು. ರಿಜೆಕ್ಟ್ ಮಾಡಿ ಆಮೇಲೆ 53 ಕರೆದ ಅದನ್ನು ತುಂಬಿರು. ಆಮೇಲೆ ಲಾಸ್ಟ್ 18 ಮತ್ತು 2022 57 ಕರೆದ ಅದನ್ನು ತುಂಬಿಕೊಂಡಾರ. ಈ ನಮ್ಮ ರೈತರ 1 ಎಕರೆ 2 ಎಕರೆ ಸಾಗುವಳಿ ಮಾಡ್ಕೋತ ತಮ್ಮ ಜೀವನ ಸಾಗಿಸ್ಕೊಂಡು ಬಂದಾರ. ಮಣ್ಣಿನ ತಮ್ಮ ಸರ್ಕಾರ ಬಂದ ಸೌಕರ್ಯ ಕಮಿಟಿ ಪರ್ಮಿಷನ್ ಆದ ಬಗರ್ಭೂಮಿ. ಅದಕ್ಕೆ ನಾನು ನೀವು ಮೆಂಬರ್ ಮಾಡಿ 10/9/2024 ಕಮಿಟಿ ಪರ್ಮಿಷನ್ ಐತೆ. 25/9/2024 ಏನು ಸರ್ಕಾರ ಇಲ್ಲದ, ಸ್ಥಾನಿಕ ಸಿಫಾರಸು ಇಲ್ಲದ, ಆ ರೈತರಿಗೆ ನೋಟಿಸ್ ಕೊಡದ ಎಲ್ಲ ಸಾಮೂಹಿಕ ರಿಜೆಕ್ಟ್ ಮಾಡಿದ್ದಾರೆ. ಅದ ಸರ್ಕಾರ ಈ ನಾವು ಮಾಧ್ಯಮದಾಗ ಪೇಪರ್ ನೋಡಿದ್ರೆ ಸರ್ಕಾರ ಲೆವೆಲ್ ರಿಜೆಕ್ಟ್ ಆದರೂ ಸಹ ಮರುಪರಿಶೀಲನೆ ಮಾಡಿ
ಅವಕಾಶ ಮಾಡಿಕೊಡ್ಬೇಕು ಅನ್ನೋದೈತಿ. ಮತ್ತು ಮಣ್ಣಿನ ಕ್ಯಾಬಿನೆಟ್ದಾಗ CM ಅವ್ರು ಹೇಳಿದ್ದಾರೆ ಯಾವುದೇ ರೀತಿ ತರಾತುರಿಯಿಂದ ಎಲ್ಲ ಅರ್ಜಿಗಳು ಒಂದೇ ರಿಜೆಕ್ಟ್ ಮಾಡಬಾರ್ದು ಅಂತ ತೀರ್ಮಾನ ಆಗಿದೆ. ಈಗ ಆಯ್ತು, ಇನ್ನೊಂದ್ಸಲ ನೀವು ಬರೀ ಮಂತ್ರಿ ಸರ್ಕಾರ ಅಷ್ಟೇ ಅಲ್ರಿ ಅಂತ ಹೇಳೋದಾಯ 40 ವರ್ಷ ಅಂತ ಈಗ ನಿನಗೆ ಕಮಿಟಿ ಅಧಿಕಾರ ಇದೆ, ಇನ್ನೊಂದ್ಸಲ ಮಾಡೋ ನಿನಗೆ ಅಧಿಕಾರ ಯಾವ ಜೂನಿಯರ್ ಇದ್ದು ಹೇಳಂತ ಕೇಳಿ ಕಮಿಟಿ ಫಾರ್ಮ್ ಆಯ್ತಂದ್ರೆ ಕಮಿಟಿ ಮುಂದೆ ಯಾವ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅದಾವು ಕ್ಲಿಯರ್ ಮಾಡಲಿಕ್ಕೆ ಅದು ಆಪ್ಷನ್ ಅದ ರೀ. ಇದು 2018-19 ಅಲ್ಲಿ ಏನೈತಲ್ಲ ಇದು ಅಪ್ಲಿಕೇಶನ್ ಆಲ್ರೆಡಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಹಾಂ, ಮುಂಚೆನೇ ಮಾಡಿಬಿಟ್ಟಿದ್ದಾರೆ. ಈಗ ಅದು ಏನಾಗಿದೆ ಅಂತಂದ್ರೆ ನಮಗೆ ಮೇಲಿಂದ ಏನಾದರೂ ಸ್ವಲ್ಪ ಗೈಡ್ಲೈನ್ಸ್ ಬಂತು, ಇನ್ನು ಪರಿಶೀಲನೆ ಮಾಡಿ ನೀವು ಅದನ್ನು ಜೆನ್ಯೂನ್ ಇದನ್ನು ಮಾಡಿ ಅಂತ ನಮ್ಗೆ ಬಂತಂದ್ರೆ ನಾವು ತೊಗೊಂಡು ಮಾಡಲಿಕ್ಕೆ ಅವಕಾಶ ಇದೆ. ನಾನು ನಾವು ಕೂಡ ಮರುಪರಿಶೀಲನೆ ಮಾಡೋದಕ್ಕೆ ಒಳ್ಳೆ ವ್ಯತ್ಯಾಸ ಆಗಿದೆ. ಕೂಡ DC ಅವ್ರು ಕೊಟ್ಟರು ಅವ್ರು ಕೊಡ್ತಾರೆ, ಅವ್ರ ಸೆಕ್ಯೂರಿಟಿ ಪರ್ಸನ್ ಮತ್ತು DC ಇನ್ನೊಂದು ಬೇರೆ ಮೇಡಮ್ ಒಂದು ಥರ ಕೆಲವು ಕಡೆ ಮುಂದೆ ಟೈಮ್ ಅವ್ರು ಹುಡುಗರ ಹೆಲ್ಪ್ ಅಂದರೆ ನಿಮ್ಮ ಹೆಸರನ್ನೇ ಇದಾಗಿ ದಾನ ಆಗಿದೆ ಅಲ್ಲಿ ಅಪಾರ್ಟ್ಮೆಂಟ್ ಆರ್ಟಿಗಳದ್ದು ಪೆಂಡಿಂಗ್ ಇದೆ ಸರ್. ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಆ ಥರ ಮಾಡಿಸ್ಬಿಟ್ರೆ ಹುಡುಗರ ಜಾಗ ಸ್ವಲ್ಪ ಪ್ಲೇಸ್ ಒಂದು ಕವರ್ ಆಗ್ತದೆ ಸರ್. ದಯಮಾಡಿ ಅದೊಂದು ಮಾಡಿಸ್ಬಿಟ್ಟು ಸರ್ 10 ಲಕ್ಷ ಆರ್ಡ್ರ್ ಕಾಪಿ ಬಂದಿದೆ ಸರ್. 5 ಲಕ್ಷ ಸ್ವಲ್ಪ ಫಾಲೋ ಮಾಡಿ ಸ್ವಲ್ಪ ನಾಲ್ಕು ಏನಾದರೂ ಮತ್ತೆ ಅನುದಾನ ಬಂದರೆ ಮುಂದಿನ ಫ್ಯೂಚರ್ಗೋಸ್ಕರ ಸರ್ ಆ ಥರ ಮಾಡಿಸ್ಬಿಟ್ಟು ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.